ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 7ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 12 ಸಮಮಿತಿ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 12.1ರ 1ನೇ ಲೆಕ್ಕದಿಂದ 5ನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 1. ಮುಂದೆ ನೀಡಿರುವ ರಂಧ್ರಗಳನ್ನು ಹೊಂದಿರುವ ಚಿತ್ರಗಳನ್ನು ನಕಲು ಮಾಡಿ ಸಮಮಿತಿ ಅಕ್ಷಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದೊಂದು ಚಿತ್ರದಲ್ಲಿ ರಂಧ್ರಗಳನ್ನು ಕೊಟ್ಟಿದ್ದಾರೆ. ಈ ರಂಧ್ರಗಳನ್ನು ಬಳಸಿ ನಾವು ಸಮಮಿತಿ ಅಕ್ಷಗಳನ್ನು ಕಂಡುಹಿಡಿಯಬೇಕು. ಇಲ್ಲಿ ನಾನು ಪುಸ್ತಕದಲ್ಲಿಯೇ ಸಮಮಿತಿ ಅಕ್ಷಗಳನ್ನು ತೋರಿಸುತ್ತಿದ್ದೇನೆ. ನೀವು ಫೇರ್ಬುಕ್ನಲ್ಲಿ ಬರೆಯುವಾಗ ಫೇರ್ಬುಕ್ನಲ್ಲಿ ಈ ಚಿತ್ರಗಳನ್ನು ತೆಗೆದು ಸಮಮಿತಿ ಅಕ್ಷಗಳನ್ನು ಗುರುತಿಸಬೇಕು. ಪ್ರಶ್ನೆ ಎ ನೋಡೋಣ. ಇದು ಒಂದು ಚೌಕ ಆಗಿದೆ. ಚೌಕದಲ್ಲಿ 2 ರಂಧ್ರಗಳನ್ನು ಕೊಟ್ಟಿದ್ದಾರೆ. ನಾವು ಸಮಮಿತಿ ಅಕ್ಷಗಳನ್ನು ರಚಿಸುವಾಗ 2 ರಂಧ್ರದ ಮಧ್ಯದಲ್ಲಿ ಸಮಮಿತಿ ಅಕ್ಷವನ್ನು ಎಳೆಯಬೇಕು. ಈಗ ಎ ಪ್ರಶ್ನೆಗೆ ಸಮಮಿತಿ ಅಕ್ಷವನ್ನು ಎಳೆಯೋಣ. ಇದು ಎ ಚಿತ್ರದ ಸಮಮಿತಿ ಅಕ್ಷವಾಗಿದೆ. ಎರಡನೇ ಚಿತ್ರ ಬಿ. ಇಲ್ಲಿ ಸಮಮಿತಿ ಅಕ್ಷವನ್ನು ಒಂದು ತುದಿಯಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಈ 2 ರಂಧ್ರದ ಮಧ್ಯೆ ಸಮಮಿತಿ ಅಕ್ಷವನ್ನು ಎಳೆಯಬೇಕು. ಇಲ್ಲಿ ನಾವು ಈ 2 ರಂಧ್ರಗಳ ಮಧ್ಯೆ ಸಮಮಿತಿ ಅಕ್ಷವನ್ನು ಎಳೆಯುತ್ತಿದ್ದೇವೆ. ಇದು ಈ ಬಿ ಚಿತ್ರದ ಸಮಮಿತಿ ಅಕ್ಷವಾಗಿದೆ. ಸಿ ಪ್ರಶ್ನೆ. ಇಲ್ಲಿ 2 ರಂಧ್ರಗಳಿದ್ದಾವೆ. ಈ 2 ರಂಧ್ರದ ಮಧ್ಯೆ ನಾವು ಈಗ ಸಮಮಿತಿ ಅಕ್ಷವನ್ನು ಎಳೆಯೋಣ. 2 ರಂಧ್ರಗಳ ಮಧ್ಯೆ ಎಳೆಯಬೇಕು. ಇದು ಸಿ ಚಿತ್ರದ ಸಮಮಿತಿ ಅಕ್ಷ. ಡಿ ಚಿತ್ರ. ಇಲ್ಲಿ 2 ರಂಧ್ರಗಳನ್ನು ಹತ್ತಿರದಲ್ಲಿ ಮತ್ತು 2 ರಂಧ್ರಗಳನ್ನು ದೂರದಲ್ಲೂ ಕೊಟ್ಟಿದ್ದಾರೆ. ಈಗ ನಾವು ಈ 2 ರಂಧ್ರಗಳ ಮಧ್ಯೆ ಬರುವಂತೆ ಸಮಮಿತಿ ಅಕ್ಷವನ್ನು ಎಳೆಯಬೇಕು. ಇದು ಡಿ ಚಿತ್ರದ ಸಮಮಿತಿ ಅಕ್ಷ. ಈ ಚಿತ್ರ. ಇಲ್ಲಿ 4 ಮೂಲೆಗಳಲ್ಲಿ ಒಂದೊಂದು ರಂಧ್ರಗಳನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಇಲ್ಲಿಗ ಈ ರಂಧ್ರಗಳ ಮಧ್ಯೆ ಸಮಮಿತಿ ಅಕ್ಷಗಳನ್ನು ರಚಿಸೋಣ. ಈ 2 ರಂಧ್ರದ ಮಧ್ಯೆ ಒಂದು ಸಮಮಿತಿ ಅಕ್ಷ. ಈಗ ಈ 2 ರಂಧ್ರಗಳ ಮಧ್ಯೆ ಇನ್ನೊಂದು ಸಮಮಿತಿ ಅಕ್ಷವನ್ನು ರಚಿಸಬೇಕು. ಇದು ಚೌಕ ಆದ್ದರಿಂದ ನಾವು ಕರ್ಣಗಳಲ್ಲೂ ಕೂಡ ಸಮಮಿತಿ ಅಕ್ಷಗಳನ್ನು ಎಳೆಯಬಹುದಾಗಿದೆ. ಈಗ ಕರ್ಣಗಳಲ್ಲೂ ಕೂಡ ಸಮಮಿತಿ ಅಕ್ಷವನ್ನು ಎಳೆಯಬೇಕು. ಅಂದರೆ ಈ ರಂಧ್ರವನ್ನು ಅರ್ಧ ಭಾಗ ಮಾಡಿದಂತೆ ಆಗುತ್ತದೆ. ಸಮಮಿತಿ ಅಕ್ಷ ಕರ್ಣದಲ್ಲೂ ಕೂಡ ಎಳೆಯುತ್ತಿದ್ದೇವೆ. ಈಗ ಇನ್ನೊಂದು ಕರ್ಣದಲ್ಲೂ ಕೂಡ ಸಮಮಿತಿ ಅಕ್ಷವನ್ನು ಎಳೆಯೋಣ. ಈಗ ಈ 2 ರಂಧ್ರಗಳು ಅರ್ಧ ಆಗುತ್ತವೆ. ಇಲ್ಲಿ ನಾವು ಈಗ ಈ ಚಿತ್ರಕ್ಕೆ ಸಮಮಿತಿ ಅಕ್ಷಗಳನ್ನು ಎಳೆದಿದ್ದೇವೆ. ಇದು ಚೌಕ ಆದ್ದರಿಂದ 4 ಸಮಮಿತಿ ಅಕ್ಷಗಳು ಬರುತ್ತವೆ. ಎಫ್ ಪ್ರಶ್ನೆ. 1, 2, 3 3 ರಂಧ್ರಗಳಿದ್ದಾವೆ. ಈಗ ನಾವು ಈ 3 ರಂಧ್ರಗಳಿಗೆ ಸಮನಾಗುವಂತೆ ಅಕ್ಷಗಳನ್ನು ಎಳೆಯಬೇಕು. ಮೊದಲನೆಯದಾಗಿ ಈ 2 ರಂಧ್ರಗಳ ಮಧ್ಯೆ ಒಂದು ಸಮಮಿತಿ ಅಕ್ಷವನ್ನು ಎಳೆಯೋಣ. ಈ 2 ರಂಧ್ರದ ಮಧ್ಯೆ ಸಮಮಿತಿ ಅಕ್ಷವನ್ನು ಎಳೆಯುತ್ತಿದ್ದೇವೆ. ಈ ಚಿತ್ರದಲ್ಲಿ ನಾವು ಒಂದೇ ಸಮಮಿತಿ ಅಕ್ಷವನ್ನು ಎಳೆಯಬಹುದು, ಏಕೆಂದರೆ ಇಲ್ಲಿ 2 ರಂಧ್ರಗಳಿದ್ದಾವೆ. ಈ 2 ರಂಧ್ರದ ಮಧ್ಯೆ ಒಂದು ಸಮಮಿತಿ ಅಕ್ಷವನ್ನು ಎಳೆದಿದ್ದೇವೆ. ಪ್ರಶ್ನೆ ಜಿ. ಇಲ್ಲಿ 2 ರಂಧ್ರಗಳಿದ್ದಾವೆ. ಈ 2 ರಂಧ್ರದ ಮಧ್ಯೆ ಒಂದು ಸಮಮಿತಿ ಅಕ್ಷವನ್ನು ರಚಿಸೋಣ. ಜಿ ಇದು ಸಮಮಿತಿ ಅಕ್ಷವಾಗಿದೆ. ಎಚ್. ಇಲ್ಲಿ 2 ಬಿಂದುಗಳಿವೆ. ಆದ್ದರಿಂದ ನಾವು ಈ 2 ಬಿಂದುವಿನ ಮಧ್ಯೆ ಈ ರೀತಿಯಾಗಿ ಒಂದು ಸಮಮಿತಿ ಅಕ್ಷವನ್ನು ರಚಿಸಬೇಕು. ಇದು ಸಮಮಿತಿ ಅಕ್ಷ. ಐ ಪ್ರಶ್ನೆ. ಇಲ್ಲಿ ನೇರವಾಗಿ 2 ರಂಧ್ರಗಳನ್ನು ಕೊಟ್ಟಿದ್ದಾರೆ. ಈಗ ನಾವು ಇಲ್ಲಿ ಈ 2 ರಂಧ್ರದ ಮಧ್ಯೆ ಈ ರೀತಿಯಾಗಿ ಅಕ್ಷವನ್ನು ಎಳೆದಾಗ ಇವು ಸಮಮಿತಿ ಆಗುವುದಿಲ್ಲ. ಒಂದು ಭಾಗ ದೊಡ್ಡದು ಮತ್ತು ಇನ್ನೊಂದು ಭಾಗ ಚಿಕ್ಕದು ಆಗುತ್ತದೆ. ಸಮಮಿತಿ ಎಂದರೆ 2 ಭಾಗಗಳು ಸಮನಾಗಿರಬೇಕು. ಆದ್ದರಿಂದ ನಾವು ಈ 2 ರಂಧ್ರಗಳ ಮೂಲಕ ಒಂದು ಅಕ್ಷವನ್ನು ಎಳೆಯೋಣ. ಆಗ ಈ 2 ಭಾಗಗಳು ಸಮಮಿತಿಯಾಗುತ್ತವೆ. ಈ 2 ರಂಧ್ರಗಳ ಮಧ್ಯದಿಂದ ನಾವು ಎಳೆಯಬೇಕಾಗಿದೆ. ಇದು ಐ ಚಿತ್ರದ ಸಮಮಿತಿ ಅಕ್ಷ. ಜೆ ಚಿತ್ರ. ಇಲ್ಲಿ
2 ರಂಧ್ರಗಳನ್ನು ಕೊಟ್ಟಿದ್ದಾರೆ. ಈ 2 ರಂಧ್ರದ ಮಧ್ಯೆ ನಾವು ಸಮಮಿತಿ ಅಕ್ಷವನ್ನು ಎಳೆಯೋಣ. ಇದು ಸಮಮಿತಿ ಅಕ್ಷ. ಕೆ ಚಿತ್ರ. ಇಲ್ಲಿ 4 ರಂಧ್ರಗಳನ್ನು ಕೊಟ್ಟಿದ್ದಾರೆ. ನಾವು ಇಲ್ಲಿ 4 ರಂಧ್ರಗಳನ್ನು ಉಪಯೋಗಿಸಿಕೊಂಡು ಸಮಮಿತಿ ಅಕ್ಷವನ್ನು ಎಳೆಯಬೇಕು. ಇಲ್ಲಿ 2 ರಂಧ್ರಗಳಿದ್ದಾವೆ. ಈಗ ನಾವು ಈ 2 ರಂಧ್ರದ ಮಧ್ಯೆ ಒಂದು ಸಮಮಿತಿ ಅಕ್ಷವನ್ನು ಎಳೆಯಬೇಕು. ಇದು ಮೊದಲನೇ ಸಮಮಿತಿ ಅಕ್ಷ. ಈಗ ನಾವು ಈ 2 ರಂಧ್ರಗಳ ಮಧ್ಯೆ ಸಮಮಿತಿ ಅಕ್ಷವನ್ನು ಎಳೆಯುವಾಗ ಈ 2 ರಂಧ್ರದ ಮೇಲೆ ಎಳೆಯಬೇಕಾಗುತ್ತದೆ. ಈಗ ಸಮಮಿತಿ ಅಕ್ಷವನ್ನು ಎಳೆಯೋಣ. ಕೆ ಚಿತ್ರಕ್ಕೆ 2 ಸಮಮಿತಿ ಅಕ್ಷಗಳು ಬಂದಿದ್ದಾವೆ. ಈಗ ಇಲ್ಲಿ ಎಲ್ ಚಿತ್ರದಲ್ಲಿ 3 ರಂಧ್ರಗಳಿದ್ದಾವೆ. ಈಗ ನಾವು ಈ ರಂಧ್ರದ ಮೂಲಕ, ಅಂದರೆ ಈ 2 ರಂಧ್ರದ ಮೂಲಕ ಸಮಮಿತಿ ಅಕ್ಷವನ್ನು ಎಳೆಯಬೇಕು. ಇದು ಎಲ್ ಚಿತ್ರದ ಸಮಮಿತಿ ಅಕ್ಷವಾಗಿದೆ. ಇಲ್ಲಿ ಸಮಮಿತಿ ಅಕ್ಷ ಎಂದರೆ ಒಂದು ಚಿತ್ರವನ್ನು ನಾವು 2 ಸಮನಾದ ಭಾಗ ಮಾಡುವಂತಹ ಒಂದು ಅಕ್ಷವಾಗಿದೆ ಅಥವಾ ಒಂದು ಗೆರೆ. ಈಗ ನಾವು ಇಲ್ಲಿ ಸಮಮಿತಿ ಅಕ್ಷವನ್ನು ಎಳೆದಾಗ ಪಕ್ಕದ 2 ಭಾಗಗಳು ಸಮನಾಗಿರಬೇಕು. ಇಲ್ಲಿ ನಾವು ಸಮಮಿತಿ ಅಕ್ಷವನ್ನು ಎಲ್ಲ ಚಿತ್ರಗಳಲ್ಲಿ ಗಮನಿಸಿದಾಗ ಅದು ಚಿತ್ರವನ್ನು ಸಮನಾದ 2 ಭಾಗಗಳನ್ನಾಗಿ ವಿಭಾಗಿಸುತ್ತಿದೆ. ಪ್ರಶ್ನೆ ನಂಬರ್ 2. ಸಮಮಿತಿ ರೇಖೆಯನ್ನು ಕೊಟ್ಟಿದೆ. ಇನ್ನೊಂದು ರಂಧ್ರವನ್ನು ಕಂಡುಹಿಡಿಯಿರಿ. ಇಲ್ಲಿ ಎದಿಂದ ಈವರೆಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸಮಮಿತಿ ಅಕ್ಷವನ್ನು ಕೊಟ್ಟಿದ್ದಾರೆ. ಈಗ ನಾವು ಇನ್ನೊಂದು ರಂಧ್ರವನ್ನು ಕಂಡುಹಿಡಿಯಬೇಕು. ಇನ್ನೊಂದು ರಂಧ್ರವನ್ನು ಕಂಡುಹಿಡಿಯುವಾಗ ಸಮಮಿತಿ ಅಕ್ಷದ ಯಾವ ಬದಿಯಲ್ಲಿ ಆ ರಂಧ್ರ ಇದೆಯೋ ಅದರ ವಿರುದ್ಧ ದಿಕ್ಕಿನಲ್ಲಿ ನಾವು ಇನ್ನೊಂದು ರಂಧ್ರವನ್ನು ಬಿಡಿಸಬೇಕು. ಇದು ಸಮಮಿತಿ ಅಕ್ಷ. ಇಲ್ಲಿ ರಂಧ್ರವನ್ನು ಕೊಟ್ಟಿದ್ದಾರೆ. ಇದರ ವಿರುದ್ಧ ದಿಕ್ಕು ಎಂದರೆ ನಾವು ಇದರ ಪಕ್ಕದಲ್ಲಿ ಒಂದು ರಂಧ್ರವನ್ನು ಗುರುತಿಸಬೇಕು. ಬಿ ಪ್ರಶ್ನೆ. ಸಮಮಿತಿ ಅಕ್ಷ ಮಧ್ಯ ಇದೆ. ಈ ಭಾಗದಲ್ಲಿ ರಂಧ್ರ ಕೊಟ್ಟಿದ್ದಾರೆ. ನಾವು ಇದರ ವಿರುದ್ಧವಾಗಿ ಇನ್ನೊಂದು ರಂಧ್ರವನ್ನು ರಚಿಸೋಣ. ಸಿ ಪ್ರಶ್ನೆ. ಸಮಮಿತಿ ಅಕ್ಷ ರಂಧ್ರ ಇಲ್ಲಿ ಇದೆ. ಈಗ ನಾವು ರಂಧ್ರವನ್ನು ಸಮಮಿತಿ ಅಕ್ಷದ ಪಕ್ಕದಲ್ಲಿ ಗುರುತಿಸಬೇಕು. ಡಿ ಸಮಮಿತಿ ಅಕ್ಷ ರಂಧ್ರ. ಈ ರಂಧ್ರದ ಪಕ್ಕದಲ್ಲಿ ನಾವು ರಂಧ್ರವನ್ನು ಗುರುತಿಸಿದ್ದೇವೆ. ಈ ಸಮಮಿತಿ ಅಕ್ಷ ಮಧ್ಯದಲ್ಲಿದೆ. ಈ ಭಾಗದಲ್ಲಿ ರಂಧ್ರ ಇದೆ. ಆದ್ದರಿಂದ ನಾವು ಇಲ್ಲಿ ರಂಧ್ರವನ್ನು ರಚಿಸಬೇಕು. ಪ್ರಶ್ನೆ ನಂಬರ್ 3. ಮುಂದಿನ ಚಿತ್ರಗಳಲ್ಲಿ ದರ್ಪಣ ರೇಖೆ ಅಂದರೆ ಸಮಮಿತಿ ರೇಖೆಯನ್ನು ಬಿಂದುಗಳ ರೇಖೆಯಾಗಿ ನೀಡಿದೆ. ಬಿಂದುಗಳ ರೇಖೆಯ ಮೂಲಕ ಪ್ರತಿ ಚಿತ್ರದ ಪ್ರತಿಫಲನ ಚಿತ್ರವನ್ನು ಪೂರ್ಣಗೊಳಿಸಿ ಬಹುಶಃ ಬಿಂದುಗಳ ರೇಖೆಯ ಮೇಲೆ ದರ್ಪಣವನ್ನು ಇರಿಸಿ ಆಕೃತಿಯ ಬಿಂಬವನ್ನು ದರ್ಪಣದಲ್ಲಿ ವೀಕ್ಷಿಸಬೇಕಾಗಬಹುದು. ನೀವು ಪೂರ್ಣಗೊಳಿಸಿದ ಆಕೃತಿಯ ಹೆಸರನ್ನು ಸ್ಮರಿಸಬಲ್ಲಿರ. ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈ ಚಿತ್ರಕ್ಕೆ ನಾವು ದರ್ಪಣವನ್ನು ಹಿಡಿದಾಗ ಈ ಭಾಗದಲ್ಲಿ ಬರುವಂತಹ ಚಿತ್ರವನ್ನು ನಾವು ಬಿಡಿಸಬೇಕು. ಅಂದರೆ ಇದು ಸಮಮಿತಿ ಅಕ್ಷ. ಇದೇ ರೀತಿಯ ಚಿತ್ರವನ್ನು ನಾವು ಇಲ್ಲಿ ಸಮನಾಗಿ ಬಿಡಿಸಬೇಕಾಗಿದೆ ಮತ್ತು ಈ ಚಿತ್ರದ ಹೆಸರನ್ನು ನಾವು ಗುರುತಿಸಬೇಕು. ಇಲ್ಲಿ ಇಲ್ಲಿ ಅರ್ಧ ಚೌಕವನ್ನು ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ದರ್ಪಣವನ್ನು ಹಿಡಿದಾಗ ಈ ಚಿತ್ರದ ಅರ್ಧ ಚಿತ್ರ ದರ್ಪಣದಲ್ಲಿ ಮೂಡುತ್ತದೆ. ಈಗ ನಾವು ಈ ಚಿತ್ರದ ಪ್ರತಿಬಿಂಬವನ್ನು ಈ ಬದಿಯಲ್ಲಿ ಬರೆಯಬೇಕು. ನಾವು ಇದರ ಪ್ರತಿಬಿಂಬವನ್ನು ಬಿಡಿಸೋಣ. ಇದು ಒಂದು ಚೌಕ ಆಗಿದೆ. ಚೌಕ ಎಂದು ಬರೆಯೋಣ. ಚೌಕ. ಈಗ ಅರ್ಧ ತ್ರಿಭುಜ ಇದೆ. ಈ ತ್ರಿಭುಜವನ್ನು ನಾವು ಪೂರ್ತಿಗೊಳಿಸಬೇಕು. ಇದು ಅರ್ಧ ತ್ರಿಭುಜದ ಪ್ರತಿಬಿಂಬ. ಈಗ ನಾವು ಪೂರ್ಣ ತ್ರಿಭುಜವನ್ನು ಬಿಡಿಸೋಣ. ಇದು ತ್ರಿಭುಜ. ಈಗ ಇಲ್ಲಿ ವಜ್ರಾಕೃತಿಯ ಅರ್ಧ ಭಾಗ ಇದೆ. ಮುಂದಿನ ಅರ್ಧ ಭಾಗವನ್ನು ಬಿಡಿಸೋಣ. ಸಿ ವಜ್ರಾಕೃತಿ. ಡಿ ವೃತ್ತ ಇದೆ. ಈಗ ನಾವು ಅರ್ಧ ವೃತ್ತವನ್ನು ಪೂರ್ಣ ವೃತ್ತವನ್ನಾಗಿಸಬೇಕು. ವೃತ್ತ. ಈಗ ಇಲ್ಲಿ ಈ ಆಕೃತಿಯನ್ನು ಪೂರ್ಣಗೊಳಿಸೋಣ. ಈ ಆಕೃತಿಗೆ ಸರಿ ಹೊಂದುವಂತೆ ನಾವು ಪ್ರತಿಬಿಂಬವನ್ನು ಬಿಡಿಸಬೇಕು.
ಇದು ಒಂದು ಪಂಚಭುಜಾಕೃತಿಯಾಗಿದೆ. 1 2 3 4 5 ಬಾಹುಗಳಿದ್ದಾವೆ. ಆದ್ದರಿಂದ ಇದು ಪಂಚಭುಜಾಕೃತಿ. ಪಂಚಭುಜಾಕೃತಿ. ಎಫ್ ಪ್ರಶ್ನೆ. ಈಗ ನಾವು ಈ ಚಿತ್ರವನ್ನು ಮುಂದುವರಿಸುತ್ತಿದ್ದೇವೆ. ಇದರಲ್ಲಿ ಬಾಹುಗಳನ್ನು ನಾವು ಎಣಿಸೋಣ. 1 2 3 4 5 6 7 8 ಬಾಹುಗಳಿದ್ದಾವೆ. ಆದ್ದರಿಂದ ಇದು ಅಷ್ಟಭುಜಾಕೃತಿಯಾಗಿದೆ. ಅಷ್ಟಭುಜಾಕೃತಿ. ಪ್ರಶ್ನೆ ನಂಬರ್ 4. ಮುಂದಿನ ಚಿತ್ರಗಳಿಗೆ ಒಂದಕ್ಕಿಂತ ಹೆಚ್ಚು ಸಮಮಿತಿ ರೇಖೆಗಳಿವೆ. ಅಂತಹ ಚಿತ್ರಗಳಿಗೆ ಬಹುರೇಖಾ ಸಮಮಿತಿ ಚಿತ್ರಗಳು ಎನ್ನುತ್ತಾರೆ. ಇಲ್ಲಿ ಒಂದಕ್ಕಿಂತ ಹೆಚ್ಚು ಸಮಮಿತಿ ರೇಖೆಗಳನ್ನು ಹೊಂದಿರುವಂತಹ ಚಿತ್ರಗಳಿಗೆ ಬಹುರೇಖಾ ಸಮಮಿತಿ ಚಿತ್ರಗಳು ಎನ್ನುತ್ತಾರೆ ಎಂದು ಹೇಳುತ್ತಿದ್ದಾರೆ. ಇಲ್ಲಿ ಆಯತಕ್ಕೂ ಕೂಡ ಒಂದಕ್ಕಿಂತ ಹೆಚ್ಚು ಅಂದರೆ 2 ಸಮಮಿತಿ ಇದೆ. ಇದು ಕೂಡ ಒಂದು ಬಹುರೇಖಾ ಸಮಮಿತಿ ಚಿತ್ರ. ಚೌಕದಲ್ಲೂ ಕೂಡ ಒಂದಕ್ಕಿಂತ ಹೆಚ್ಚು ಸಮಮಿತಿ ರೇಖೆಗಳಿವೆ. ಈ ಚಿತ್ರದಲ್ಲೂ ಕೂಡ ಒಂದಕ್ಕಿಂತ ಹೆಚ್ಚು ಸಮಮಿತಿ ರೇಖೆಗಳಿವೆ. ಇವು ಮೂರು ಕೂಡ ಬಹುರೇಖಾ ಸಮಮಿತಿ ಚಿತ್ರಗಳಾಗಿದ್ದಾವೆ. ಈಗ ನಾವು ಈ ಪ್ರಶ್ನೆಗೆ ಉತ್ತರಿಸೋಣ. ಮುಂದಿನ ಚಿತ್ರದಲ್ಲಿ ಬಹುರೇಖಾ ಸಮಮಿತಿಗಳಿದ್ದರೆ ಗುರುತಿಸಿ ಎಂದು ಹೇಳುತ್ತಿದ್ದಾರೆ. ಈಗ ನಾವು ಈ ಚಿತ್ರವನ್ನ ಸಮನಾಗಿ ಹೇಗೆ ಭಾಗ ಮಾಡಬಹುದು ಎಂದು ನೋಡಿ ಸಮಮಿತಿ ಅಕ್ಷಗಳನ್ನು ಅಥವಾ ಸಮಮಿತಿ ರೇಖೆಗಳನ್ನು ಎಳೆಯಬೇಕು. ಮೊದಲನೇ ಚಿತ್ರ ಎ. ಇಲ್ಲಿ ತ್ರಿಭುಜ ಮತ್ತು 3 ಸಣ್ಣ ಸಣ್ಣ ವೃತ್ತಗಳನ್ನು ಕೊಟ್ಟಿದ್ದಾರೆ. ಈಗ ಇಲ್ಲಿ ನಾವು ತ್ರಿಭುಜಕ್ಕೆ ಸಮಮಿತಿ ರೇಖೆಗಳನ್ನು ಎಳೆಯೋಣ. ನಾವು ಮೊದಲನೆಯದಾಗಿ ಈ ಬಿಂದುವಿನ ಮೂಲಕ ಅಂದರೆ ಈ 2 ಬಾಹುವಿನ ಮೂಲಕ ಸಮಮಿತಿ ರೇಖೆಯನ್ನು ಎಳೆಯುತ್ತಿದ್ದೇವೆ. ಇದು ಮೊದಲನೇ ಸಮಮಿತಿ ರೇಖೆ. ಈಗ ಇಲ್ಲಿ ಈ 2 ಚಿತ್ರಗಳು ಸಮನಾಗಿ ಅರ್ಧಿಸಿದ್ದಾವೆ. ತ್ರಿಭುಜ ಕೂಡ ಸಮನಾಗಿ ಅರ್ಧಿಸಿದೆ ಮತ್ತು ಇಲ್ಲಿ ಈ ವೃತ್ತಗಳು ಕೂಡ ಸಮನಾಗಿ ಅರ್ಧಿಸಿದ್ದಾವೆ. ಈಗ ನಾವು ಇದೇ ರೀತಿ ಈ 2 ಬಾಹುಗಳ ಮಧ್ಯೆ ಇಲ್ಲಿ ಒಂದು ಸಮಮಿತಿ ರೇಖೆಯನ್ನ ರಚಿಸೋಣ. ಇಲ್ಲೂ ಕೂಡ ತ್ರಿಭುಜ ಅರ್ಧಿಸಿದೆ ಮತ್ತು ಈ ವೃತ್ತಗಳು ಕೂಡ ಅರ್ಧಿಸಿದ್ದಾವೆ. ಈಗ ನಾವು ಈ 2 ಬಾಹುವಿನ ಮೂಲಕ ಒಂದು ಸಮಮಿತಿ ರೇಖೆಯನ್ನ ರಚಿಸಬೇಕು. ಇಲ್ಲೂ ಕೂಡ ನಾವು ಸಮಮಿತಿ ರೇಖೆಯನ್ನ ರಚಿಸಿದ್ದೇವೆ. ಇದು ಕೂಡ ಒಂದು ಬಹುರೇಖಾ ಸಮಮಿತಿ ಚಿತ್ರವಾಗಿದೆ. ಈಗ ಬಿ ಚಿತ್ರ. ಬಿ ಚಿತ್ರಕ್ಕೆ ನಾವು ಹೇಗೆ ಸಮಮಿತಿ ರೇಖೆಗಳನ್ನು ಎಳೆಯಬಹುದು ಎಂದು ನೋಡೋಣ. ಇಲ್ಲಿ ಈ 2 ಅರ್ಧ ವೃತ್ತಗಳಿಗೆ ಮಧ್ಯದಲ್ಲಿ ಒಂದು ಸಮಮಿತಿ ಅಕ್ಷ ಮತ್ತು ಈ 2 ಅರ್ಧಗಳನ್ನು ಅರ್ಧಿಸುವಂತೆ ಇನ್ನೊಂದು ಸಮಮಿತಿ ಅಕ್ಷವನ್ನ ಎಳೆಯಬಹುದು. ಬಹುರೇಖಾ ಸಮಮಿತಿ ಚಿತ್ರವಾಗುತ್ತದೆ. ಈಗ ಇಲ್ಲಿ ಈ 2 ಚಿತ್ರಗಳು ಅರ್ಧಿಸಿದ್ದಾವೆ. ಎರಡನೆಯದಾಗಿ ಈಗಲೂ ಕೂಡ ಈ ಚಿತ್ರ ಸಮನಾಗಿ ಅರ್ಧಿಸಿದೆ. ಇದು ಕೂಡ 2 ಸಮಮಿತಿ ಅಕ್ಷಗಳನ್ನು ಹೊಂದಿದೆ. ಆದ್ದರಿಂದ ಇದು ಬಹುರೇಖಾ ಸಮಮಿತಿ ಚಿತ್ರ. ಈಗ ನಾವು ಈ ಚಿತ್ರವನ್ನ ಅರ್ಧಿಸೋಣ. ಈಗ ನಾವು ಈ ತ್ರಿಭುಜದಂತೆ ಸಮನಾಗಿ 3 ಭಾಗಗಳನ್ನಾಗಿ ವಿಭಜಿಸೋಣ. ಮೊದಲನೇ ಅಕ್ಷ, ಮೂರನೇ ಅಕ್ಷ. ಇದು ಕೂಡ ಒಂದಕ್ಕಿಂತ ಹೆಚ್ಚು ಸಮಮಿತಿಗಳನ್ನು ಹೊಂದಿದೆ. ಆದ್ದರಿಂದ ಇದು ಬಹುರೇಖಾ ಸಮಮಿತಿ ಚಿತ್ರ. ಈಗ ಡಿ ಚಿತ್ರ. ಈ ಚಿತ್ರವನ್ನು ನಾವು ಸಮನಾಗಿ ಹೇಗೆ ಅರ್ಧಿಸಬಹುದು ಎಂದು ನೋಡೋಣ. ಮೊದಲನೆಯದಾಗಿ ಈ ರೀತಿಯಾಗಿ ಸಮಮಿತಿ ರೇಖೆಯನ್ನ ಎಳೆದಿದ್ದೇವೆ. ಈಗ ಇಲ್ಲಿ ನಾವು 2 ಸಮನಾದ ಭಾಗಗಳನ್ನು ನೋಡಬಹುದು. ಎರಡನೇ ಸಮಮಿತಿ ರೇಖೆ. ಈಗಲೂ ಕೂಡ ಇಲ್ಲಿ 2 ಸಮನಾದ ಭಾಗಗಳು ಬಂದಿದ್ದಾವೆ. ಇದು ಕೂಡ ಒಂದಕ್ಕಿಂತ ಹೆಚ್ಚು ಸಮಮಿತಿ ರೇಖೆಗಳನ್ನು ಹೊಂದಿದೆ. ಪ್ರಶ್ನೆ ಈ ಮೊದಲನೇ ಸಮಮಿತಿ ರೇಖೆ ಈಗ ಅರ್ಧಿಸಿದೆ. ಎರಡನೇ ಸಮಮಿತಿ ರೇಖೆ 2 ಸಮಮಿತಿ ರೇಖೆಗಳು ಬಂದಿದ್ದಾವೆ. ಇನ್ನೂ ಕೂಡ ನಾವು ಸಮನಾಗಿ 2 ಭಾಗಗಳನ್ನಾಗಿ ಮಾಡಬಹುದು. ಇನ್ನೂ 2 ಸಮಮಿತಿ ರೇಖೆಗಳನ್ನು ಎಳೆಯಬಹುದಾಗಿದೆ.
ಇದು ಕೂಡ ಒಂದಕ್ಕಿಂತ ಹೆಚ್ಚು ಸಮಮಿತಿ ರೇಖೆಗಳನ್ನು ಹೊಂದಿದೆ. ಈಗ ಎಫ್ ಚಿತ್ರಕ್ಕೆ ನಾವು ಒಂದೇ ಒಂದು ಸಮಮಿತಿ ರೇಖೆಯನ್ನ ಎಳೆಯಬಹುದು. ಈಗ ಅರ್ಧಿಸಿದೆ. ಈಗ ನಾವು ಈ ಜಾಗದಲ್ಲಿ ಸಮಮಿತಿ ರೇಖೆಯನ್ನು ಎಳೆದರೆ ಈ ಎರಡು ಭಾಗಗಳು ಸಮನಾಗಿರುವುದಿಲ್ಲ. ಆದ್ದರಿಂದ ಈ ಚಿತ್ರಕ್ಕೆ ಸಮಮಿತಿ ರೇಖೆ ಒಂದೇ ಇದೆ. ಈಗ ನಾವು ಈ ಚೌಕಕ್ಕೆ ಸಮಮಿತಿ ರೇಖೆಗಳನ್ನು ಎಳೆಯೋಣ. ಈ ಚಿತ್ರದಂತೆ ಇಲ್ಲೂ ಕೂಡ ನಾವು ಸಮಮಿತಿ ಅಕ್ಷಗಳನ್ನು ಎಳೆಯಬಹುದು. 1 2 3 ಮತ್ತು 4. ಇಲ್ಲೂ ಕೂಡ 4 ಸಮಮಿತಿ ರೇಖೆಗಳಿದ್ದಾವೆ. ಇದು ಕೂಡ ಬಹುರೇಖಾ ಸಮಮಿತಿ ಚಿತ್ರ. ಈಗ ಈ ಚಿತ್ರದಲ್ಲಿ ನಾವು ಎಷ್ಟು ಸಮನಾದ ಸಮಮಿತಿ ರೇಖೆಗಳನ್ನು ಎಳೆಯಬಹುದು ಎಂದು ನೋಡೋಣ. ಮೊದಲನೆಯದಾಗಿ ನಾವು ಈ ಚಿತ್ರದಿಂದ ನೇರವಾಗಿ ಹೋಗುವಂತೆ ಸಮನಾದ ಚಿತ್ರಗಳನ್ನು ಎಳೆಯುತ್ತಾ ಹೋಗಬೇಕು. ಮೊದಲನೆಯದಾಗಿ ಈ ಎರಡು ಸಣ್ಣ ಚಿತ್ರ, ಇದರ ಮೂಲಕ ನಾವು ಸಮಮಿತಿ ಅಕ್ಷವನ್ನು ಎಳೆಯೋಣ. 1. ಈಗ ಈ ಎರಡು ಚಿತ್ರಗಳ ಮಧ್ಯೆ 2. ಈಗ ಈ ಎರಡು ಚಿತ್ರಗಳ ಮಧ್ಯೆ ಇದು ಸಮನಾಗಿ ಅರ್ಧಿಸುತ್ತಿದೆ. ಈಗ ನಾವು ಈ 6 ಚಿತ್ರಗಳು ಅರ್ಧಿಸುವಂತೆ ಸಮಮಿತಿಯನ್ನ ಎಳೆದಿದ್ದೇವೆ. ಈಗ ಈ ಚಿತ್ರಗಳು ಅರ್ಧಿಸುವಂತೆ, ಅಂದರೆ ಈ ಚಿತ್ರ ಮತ್ತು ಈ ಚಿತ್ರ ಅರ್ಧಿಸುವಂತೆ ಸಮಮಿತಿ ಅಕ್ಷಗಳನ್ನು ಎಳೆಯಬೇಕು. ನಂತರ ಇದು ಮತ್ತೆ ಇದು. ಇನ್ನು ಈ ಎರಡು ಚಿತ್ರಗಳು ಉಳಿದಿದ್ದಾವೆ, ಇವುಗಳನ್ನು ಕೂಡ ಅರ್ಧಿಸೋಣ. ಇಲ್ಲಿ ನಾವು ಒಟ್ಟು 6 ಸಮಮಿತಿ ರೇಖೆಗಳನ್ನು ಎಳೆದಿದ್ದೇವೆ. ಆದ್ದರಿಂದ ಇದು ಕೂಡ ಬಹುರೇಖಾ ಸಮಮಿತಿ ಚಿತ್ರವಾಗಿದೆ. ಪ್ರಶ್ನೆ ನಂಬರ್ 5. ಇಲ್ಲಿ ಕೊಟ್ಟಿರುವ ಚಿತ್ರವನ್ನು ನಕಲು ಮಾಡಿ ಈ ಚಿತ್ರವನ್ನ ಬಿಡಿಸಬೇಕು. ಯಾವುದಾದರೂ ಒಂದು ಕರ್ಣವನ್ನು ಸಮಮಿತಿ ರೇಖೆಯಾಗಿ ಪರಿಗಣಿಸಿ ಕರ್ಣದುದ್ದಕ್ಕೂ ಸಮಮಿತಿ ಹೊಂದಿರುವಂತೆ ಇನ್ನಷ್ಟು ಚೌಕಗಳನ್ನು ಛಾಯೆಗೊಳಿಸಿ. ಇದನ್ನು ಮಾಡಲು ಒಂದಕ್ಕಿಂತ ಹೆಚ್ಚು ವಿಧಾನಗಳಿವೆಯೇ? 2 ಕರ್ಣಗಳ ಉದ್ದಕ್ಕೂ ಚಿತ್ರವು ಸಮಮಿತಿ ಹೊಂದಿರುತ್ತದೆಯೇ ಎಂದು ಕೇಳುತ್ತಿದ್ದಾರೆ. ಈಗ ನಾವು ಈ ಚಿತ್ರದಲ್ಲಿ ಇನ್ನಷ್ಟು ಚೌಕಗಳನ್ನು ಛಾಯೆಗೊಳಿಸುವುದರ ಮೂಲಕ ಸಮಮಿತಿ ರೇಖೆಯನ್ನು ರಚಿಸಬೇಕು. ಇಲ್ಲಿ ಸಮಮಿತಿ ರೇಖೆಯನ್ನು ರಚಿಸಲು ಒಂದಕ್ಕಿಂತ ಹೆಚ್ಚು ವಿಧಾನಗಳಿವೆಯೇ ಎಂದು ಕೇಳುತ್ತಿದ್ದಾರೆ ಮತ್ತು 2 ಕರ್ಣಗಳ ಉದ್ದಕ್ಕೂ ಚಿತ್ರವು ಸಮಮಿತಿ ಹೊಂದಿರುತ್ತದೆಯೇ ಎಂದು ಕೇಳುತ್ತಿದ್ದಾರೆ. ಈಗ ನಾವು ಛಾಯೆಗೊಳಿಸಿ ಸಮಮಿತಿ ರೇಖೆಗಳನ್ನು ಎಳೆಯೋಣ. ಈಗ ನಾವು ಇಲ್ಲಿ ಇನ್ನಷ್ಟು ಚಿತ್ರಗಳನ್ನು ಛಾಯೆಗೊಳಿಸೋಣ. ಅಂದರೆ ಇಲ್ಲಿ ಈ ಕರ್ಣಗಳನ್ನು ಬಿಟ್ಟು ಉಳಿದ ಜಾಗಕ್ಕೆ ನಾವು ಛಾಯೆಗೊಳಿಸಬೇಕು. ಇಲ್ಲಿ ಈ ಚೌಕಕ್ಕೆ ಛಾಯೆಗೊಳಿಸೋಣ, ಎಂದರೆ ಈ ಕರ್ಣವನ್ನು ಬಿಟ್ಟು ಈ ಚೌಕ. ನಂತರ ಈ ಚೌಕದ ಪಕ್ಕದ ಚೌಕ. ಈಗ ನಾವು ಇನ್ನೂ 4 ಚೌಕಗಳಿಗೆ ಛಾಯೆಗೊಳಿಸಿದ್ದೇವೆ. ಇಲ್ಲಿ ಅವರು ಕರ್ಣಗಳನ್ನು ಸಮಮಿತಿ ಅಕ್ಷಗಳನ್ನಾಗಿ ತೆಗೆದುಕೊಳ್ಳಲು ಹೇಳಿದ್ದಾರೆ. ಆದ್ದರಿಂದ ಕರ್ಣಗಳಲ್ಲಿ ನಾವು ಸಮಮಿತಿ ಅಕ್ಷಗಳನ್ನು ಎಳೆಯಬೇಕು. ಇದು ಮೊದಲನೇ ಕರ್ಣ. ಇಲ್ಲಿ ಸಮಮಿತಿ ಅಕ್ಷವನ್ನು ಎಳೆಯುತ್ತಿದ್ದೇವೆ. ಮೊದಲನೇ ಸಮಮಿತಿ ಅಕ್ಷ. ಎರಡನೇ ಕರ್ಣ. ಇಲ್ಲೂ ಕೂಡ ಒಂದು ಸಮಮಿತಿ ಅಕ್ಷವನ್ನು ಎಳೆಯೋಣ. ಇದು ಎರಡನೇ ಸಮಮಿತಿ ಅಕ್ಷ. ಈಗ ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಮೊದಲನೇ ಪ್ರಶ್ನೆ, ಇದನ್ನು ಮಾಡಲು ಒಂದಕ್ಕಿಂತ ಹೆಚ್ಚು ವಿಧಾನಗಳಿವೆಯೇ ಎಂದು ಕೇಳುತ್ತಿದ್ದಾರೆ. ಈಗ ನಾವು ಇಲ್ಲಿ ಛಾಯೆಗೊಳಿಸಿದ ಚೌಕಗಳನ್ನು ಬೇರೆ ಜಾಗದಲ್ಲಿ ಛಾಯೆಗೊಳಿಸಿದಾಗ ಅಲ್ಲಿ ನಾವು ಸಮಮಿತಿ ಅಕ್ಷವನ್ನು ಹೊಂದಲು ಸಾಧ್ಯವಿಲ್ಲ. ಆದ್ದರಿಂದ ಇದನ್ನು ಮಾಡಲು ಒಂದಕ್ಕಿಂತ ಹೆಚ್ಚು ವಿಧಾನಗಳು ಇಲ್ಲ ಎಂದು ಬರೆಯಬೇಕು. ಇದನ್ನು ಮಾಡಲು ಒಂದಕ್ಕಿಂತ ಹೆಚ್ಚು ವಿಧಾನ ಇಲ್ಲ ಎಂದು ಬರೆಯೋಣ. ಒಂದಕ್ಕಿಂತ ಹೆಚ್ಚು ವಿಧಾನ
ಇಲ್ಲ. ಎರಡನೇ ಪ್ರಶ್ನೆ, ಎರಡು ಕರ್ಣಗಳ ಉದ್ದಕ್ಕೂ ಚಿತ್ರವು ಸಮಮಿತಿ ಹೊಂದುತ್ತದೆ ಎಂದು ಕೇಳಿದ್ದಾರೆ. ಇಲ್ಲಿ ಈ ಕರ್ಣವನ್ನು ನೋಡೋಣ. ಈ ಕರ್ಣವನ್ನು ನೋಡಿದಾಗ ಇಲ್ಲಿ ಎರಡು ಭಾಗ ಸಮನಾಗಿದೆ, ಆದ್ದರಿಂದ ಇಲ್ಲಿ ಸಮಮಿತಿ ಹೊಂದಿದೆ. ಈ ಕರ್ಣದಿಂದ ನೋಡಿದಾಗಲೂ ಕೂಡ ಈ ಎರಡು ಭಾಗವು ಸಮನಾಗಿದೆ, ಆದ್ದರಿಂದ ಇಲ್ಲಿ ಎರಡು ಕರ್ಣಗಳ ಉದ್ದಕ್ಕೂ ಚಿತ್ರವು ಸಮಮಿತಿ ಹೊಂದಿದೆ. ಆದ್ದರಿಂದ ಎರಡು ಕರ್ಣಗಳ ಉದ್ದಕ್ಕೂ ಚಿತ್ರ ಸಮಮಿತಿ ಹೊಂದಿದೆ. ಈ ವಿಡಿಯೋದಲ್ಲಿ ನಾವು ಮೊದಲನೇ ಲೆಕ್ಕದಿಂದ 5ನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ 6ನೇ ಲೆಕ್ಕದಿಂದ 10ನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.